ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹ್ಞೂ ಸರ್. ಒಂದು ಎಷ್ಟು 2 ವರ್ಷದಿಂದ ಮೈ ಇದ್ರೆ ಹ್ಞೂ ರೀ 2 ವರ್ಷ. 2 ವರ್ಷ ಆಯಿತು. ಆವಾಗ ನಿಮ್ಮ ಮಗನಿಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತಮ್ಮ? 5 ವರ್ಷ ಆಯ್ತು. 5 ವರ್ಷ ಆಗಿದ್ದಾಗಲೂ ಕೂಡ ಮಕ್ಕಳಾಗಿರಲಿಲ್ಲ ಅಂತೇಳಿ ಇಲ್ಲ ಸರ್. ಮಕ್ಕಳಾಗಿರಲಿಲ್ಲ ಅಂತೇಳಿ ನಮ್ಮಲ್ಲಿ ತೋರ್ಸಕ್ಕೆ ಬಂದಿದ್ರಿ, ಹೌದಲ್ಲ? ಹ್ಞೂ ಸರ್. ನಾವು ಚಿಕಿತ್ಸೆ ಕೊಟ್ಟ ನಂತರ ಆಯ್ತು ಸರ್. ದೇವರ ಆಶೀರ್ವಾದದಿಂದ ಆಯ್ತು ಸರ್. ಮಗು ಆಯಿತು, ಆಯ್ತು ಸರ್. ಕರೆಕ್ಟ್ ಅಲ್ಲ? ಹ್ಞೂ ಸರ್. ಈಗ ಮಗು ಫೋಟೋ ಇದೆ ತಾನೆ? ಹ್ಞೂ ಸರ್. ಅದೇ ಈಗ ಎಷ್ಟು ವರ್ಷದ ಮಗು ಇದು? ಈ 1 ವರ್ಷದ ಮೇಲೆ ತಿಂಗಳ ಸರ್. 1 ವರ್ಷದ ಮೇಲೆ 1 ತಿಂಗಳಾಯ್ತು. ಚೂಟಿ ಅದಳಲ್ಲ? ಹ್ಞೂ ಸರ್. ಶಾರ್ಪ್ ಅದ ಸರ್. ಚಿಕ್ಕಾಬಟ್ಟೆ ಚೂಟಿನ ಹ್ಞೂ ಸರ್. ಆಗ್ಲಮ್ಮ. ನಿಜ ಹೇಳ್ತಿದ್ರಲ್ಲ? ಇಲ್ಲ ಸರ್, ನಿಜಾನೇ. ನಿಜನೇ. ಈಗ ಮಗುಗೆ 2 ವರ್ಷ ಅಥವಾ 2.5 ವರ್ಷ ಆದಮೇಲೆ ಹ್ಞೂ ಸರ್. 2ನೇ ಮಗುಗೆ ಟ್ರೈ ಮಾಡಬಹುದು ಅಂತ ಹೇಳ್ಬಿಡ್ರಿ. ಹ್ಞೂ ರೀ. ಇನ್ನೊಂದು ಮೊಮ್ಮಗು ಬೇಕು ಅಂತಂದರೆ ಈಗಲೇ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೇಳ್ತಾ ಇದೀವಿ ಸರ್. ಲೇಟ್ ಆಯಿತು ಅಂತಂದರೆ ವಯಸ್ಸು ಕೂಡ ಕೌಂಟ್ ಆಗುತ್ತೆ, ಹೌದು ಸರ್. ಆಗುವ ಸಾಧ್ಯತೆಗಳು ಕಡಿಮೆ ಆಗಿಬಿಡ್ತಾವೆ. ಓಕೆ, ಹೌದು ಸರ್. ಈ ಆಯುರ್ವೇದ ಚಿಕಿತ್ಸೆಯಿಂದ ಹುಟ್ಟಿರೋ ಮಗು ಇದು, ಹೌದು ಹೌದಲ್ಲ? ಹೌದು ಸರ್. ಸೊ ಅವಳನ್ನ ಆಯುರ್ವೇದಿಕ್ ಡಾಕ್ಟರ್ ಮಾಡ್ಬೇಕು ನೀವು. ಓಕೆ, ಹ್ಞೂ ಸರ್. ಆಗಲಿಮ್ಮ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.